ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ತೋರಿಸ್ಕೊಡ್ತಿದ್ದೀನಿ. ಟೀ ಟೈಮ್ಗಾಗ್ಬೋದು ಅಥವಾ ಹಬ್ಬಗಳಿಗಾಗ್ಬೋದು ಅಥವಾ ನೆಂಟರಿಷ್ಟರು ಬಂದಾಗ ಅಥವಾ ನಾವೇ ತಿನ್ನಬೇಕು ಅನ್ನಿಸ್ದಾಗ ಸಡನ್ನಾಗಿ ಒಂದು ಗಂಟೆ ಒಳಗಡೆ ರೆಡಿ ಮಾಡ್ಕೋಬಹುದಾದಂಥ ತಿಂಡಿ. ಇದನ್ನು ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು 4 ಗ್ಲಾಸ್ ಆಗೋಷ್ಟು ನಾನು ತಗಣಿಬೇಳೆನ ನೆನೆ ಹಾಕಿದ್ದೀನಿ. ಇದು ನೆಂತಿದೆ ಆಗಲೇ, ಅದು ತೊಳೆದು ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಅದಕ್ಕೆ ಒಂದು ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ. ನೀವು ನೋಡ್ಬೋದು, 1 ಇಡೀ ಆಗುವಷ್ಟು ನಾನು 4 ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ತಗಣಿಬೇಳೆಗೆ ಹಾಕ್ತಾ ಇರುವಂಥ ಮಸಾಲೆ. 1 ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು 3/4 ಇಡಿಯಷ್ಟು ನಾನು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಡಿಯಷ್ಟು ನಾನು, ಅರ್ಧ ಅಂತಂದರೆ ಒಂದು 2-3 ಕಡ್ಡಿ ಇರುತ್ತೆ ನೋಡಿ, ಅಷ್ಟು ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಜೊತೆಗೆ 1 ಸ್ಪೂನ್ ಆಗುವಷ್ಟು ನಾನು ಕರಿಮೆಣಸು, ಜೊತೆಗೆ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ, 1 ಇಂಚ್ ಆಗುವಷ್ಟು ನಾನು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಇಡೀ ಉಪ್ಪು, ಏಕೆಂದರೆ 4 ಗ್ಲಾಸ್ ಹಾಕಿರೋದ್ರಿಂದ ಅದು 1 ಸೇರು ಲೆಕ್ಕಕ್ಕೆ ಬರುತ್ತೆ. ಜೊತೆಗೆ ನೋಡಿ, ಚಕ್ಕೆ ಲವಂಗ ಇಷ್ಟನ್ನು ರುಬ್ಕೊಂಡು ನಮಗೆ ಚಟ್ನಿ ರೀತಿ ಆಗುತ್ತೆ. ಈ ಚಟ್ನಿಯನ್ನು ನಾವು ಕಾಳು ರುಬ್ಬೋದಕ್ಕೆ ಹಾಕ್ಬಿಡ್ಬಾರ್ದು, ಒಂದಷ್ಟು ನಾವು ಸೈಡ್ಗೆ ಎತ್ತಿಟ್ಕೋಬೇಕಾಗತ್ತೆ. ಯಾಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಆ ರೀತಿ ಮಾಡಿದ್ರೆ. ಹಾಗಾಗಿ ಈಗ ನೋಡಿ, ಅದೇ ಜಾರ್ಗೆ ನಾವು ಸ್ವಲ್ಪನೇ ಕಾಳನ್ನು ಹಾಕ್ಕೊಂಡು ಸ್ವಲ್ಪನೇ ರುಬ್ಬಬೇಕು. ಆನ್ ಮತ್ತು ಆಫ್ ಮಾಡ್ಕೋಬೇಕು. ಜಾಸ್ತಿ ನಾವು ಮಿಕ್ಸಿಯನ್ನು ಆನ್ ಮಾಡಿ ಬಿಟ್ಬಿಟ್ರೆ ಏನಾಗುತ್ತೆ, ಫುಲ್ಲು ಅದು ನೈಸ್ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ನೋಡಿ, ಈ ರೀತಿ ತರಿಯಾಗಿ ಆಗಬೇಕಾಗತ್ತೆ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗಾಗಿ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ 1-2 ಸತಿ ಸಾಕಾಗುತ್ತೆ. ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಒಂದೊಂದು ಸ್ಪೂನು ನಾವೇನು ಮಸಾಲೆನ ರುಬ್ಕೊಂಡಿದ್ದೀವಲ್ಲ ಅದನ್ನು ಕಾಳಿನ ಜೊತೆಗೆ ಹಾಕ್ಕೊಂಡು ನಾವು ಎಷ್ಟು ಕಾಳು ನೆನೆ ಹಾಕಿದ್ದೀವಿ ಅಷ್ಟಕ್ಕೂ ರುಬ್ಕೋಬೇಕು. ಮಸಾಲೆ ಮತ್ತು ಉಪ್ಪು ಎಲ್ಲ ರೆಡಿ ಇದೆ. ಈಗ ಇದಕ್ಕೆ ನಾನು ಒಂದು 4-5 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, ಯಾಕೆಂದರೆ ಖಾರಕ್ಕೆ ಈಗಾಗಲೇ ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು ನೋಡ್ತಿದ್ದೀರಾ, ಮತ್ತು ಕೊತ್ತಂಬರಿ ಸೊಪ್ಪು ನಾನು ರುಬ್ಬೋದಕ್ಕೂ ಹಾಕಿದ್ನಲ್ವ, ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಬಿಟ್ಟು ಹಾಕ್ತಿದ್ದೀನಿ. ಇದ್ರ ಜೊತೆಗೆ ನಾವು ನುಗ್ಗೆ ಸೊಪ್ಪು ನೋಡಿ, ಎಷ್ಟು ಪ್ರೋಟೀನ್ ಭರಿತ ಎಲ್ಲ ಸೊಪ್ಪುಗಳನ್ನು ಸೇರಿಸ್ಕೊಂಡು ನಾನು ಈ ಮಸಾಲ ವಡೆಯನ್ನು ರೆಡಿ ಮಾಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡಬೇಕಾಗತ್ತೆ, ಇದೆಲ್ಲ ಸ್ಪೂನಿಂದ ಮಿಕ್ಸ್ ಆಗೋದಿಲ್ಲ. ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಎಲ್ಲನೂ ರೆಡಿ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು, ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಅದರ ಮಸಾಲೆನೂ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅದಷ್ಟನ್ನು ಹಾಕಿಲ್ಲ ನಾನು. ಈಗ ಅದಕ್ಕೆ ಇದೆಲ್ಲ ಕಲಸಿ ರೆಡಿಯಾಗಿದೆ. ಈ ರೆಡಿಯಾದಂಥ ಟೈಮಲ್ಲಿ ನಾವು ಇದಕ್ಕೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಾನು ಸನ್ಪ್ಯೂರ್ ಎಣ್ಣೆಯಿಂದ ಮಾಡ್ತಾಯಿದ್ದೀನಿ. ನೋಡಿ, ಕಾದಿದೆ ಎಣ್ಣೆ. ಈಗ ನಾವು ವಡೆ ಎಷ್ಟು ಅಗಲ ಬೇಕು, ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ, ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ, ಆ ರೀತಿ ನಾವು ಅದನ್ನು ಕೈಯಿಂದ ತಟ್ಟಿ ಹಾಕಬೇಕಾಗತ್ತೆ. ಬೇಗ ಹಾಕಬೇಕಾಗತ್ತೆ, ಯಾಕೆಂದರೆ ನಿಧಾನ ಆದರೆ ಏನಾಗುತ್ತೆ, ಒಂದು ವಡೆ ಬೆಂದೋಗಿಬಿಡುತ್ತೆ, ಇನ್ನೊಂದು ವಡೆ ನೀಟಾಗಿ ಒಂದು ಸಮವಾಗಿ ಬೇಯೋದಿಲ್ಲ. ಅದಕ್ಕಾಗಿ ಅದಷ್ಟನ್ನು ಬೇಗ ರೆಡಿ ಮಾಡಿಟ್ಕೊಂಡು, ನಿಮ್ಗೆ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ಫಸ್ಟೇ ಎಲ್ಲನೂ ಉಂಡೆ ಮಾಡಿಟ್ಕೊಂಡು ಬೇಗ ಹಾಕ್ಕೋಬೇಕು. ನಾವು ಬೇಗ ಹಾಕೋದ್ರಿಂದ ಏನು ಮಾಡಿಟ್ಕೊಂಡಿಲ್ಲ, ಅಲ್ಲೇ ಎತ್ತಿ ತೆಗೆದು ನಾನು ಹಾಕ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಹೊರ್ಗಡೆ ತಿಂತಿರಲ್ಲ, ಮತ್ತು ಯಾವ ಎಣ್ಣೆಲಿ ಮಾಡಿರ್ತಾರೋ, ಜೊತೆಗೆ ಬೇಯಿಸಿದ ಎಣ್ಣೆಲೇ ಬೇಯಿಸಿರ್ತಾರೆ, ಅದು ಅಷ್ಟು ಹೈಜೆನಿಕ್ ಆಗಿರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಹಾಗಾಗಿ ಮನೆಯಲ್ಲೇ ನೀವು ಅಲ್ಲಿ ಕೊಟ್ಟು ತಿನ್ನೋದನ್ನು ಮಾಡಿದ್ರೆ, ಮನೆಯಲ್ಲೇ ಖರ್ಚು ಮಾಡಿದ್ರೆ ನಾವು ಮನೆಯವರು ಎಲ್ಲರೂ ತಿನ್ನಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಾವು ಇದಕ್ಕೆ ಎಷ್ಟು ಥರ ಸೊಪ್ಪು ಹಾಕಿದ್ದೀವಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಜೊತೆಗೆ ನುಗ್ಗೆ ಸೊಪ್ಪು ಎಲ್ಲನೂ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೊತೆಗೆ ಈರುಳ್ಳಿ ಎಲ್ಲನೂ ಹಾಕಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಮನೆಯಲ್ಲೇ ಮಾಡೋದ್ರಿಂದ ಅದು ನೀಟಾಗಿ ಹೈಜೆನಿಕ್ಕಾಗಿ ಇರುತ್ತೆ. ಹಾಗಾಗಿ ಆದಷ್ಟು ಯಾವುದೇ ತಿಂಡಿ ತಿನ್ಬೇಕನ್ಸಿದ್ರೂ ಮನೆಯಲ್ಲೇ ಮಾಡ್ಕೊ ತಿನ್ನೋದು ಒಳ್ಳೆಯದು. ತುಂಬ ಈಗಿನ ಮಕ್ಕಳು ಏನು ಮಾಡ್ತಾರೆ, ಮನೇಲಿ ಏನೇ ಮಾಡಿದ್ರೂ ಹೊರ್ಗಡೆನೇ ಜಾಸ್ತಿ ತಿನ್ನುವಂಥದ್ದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡಿ ಕೊಡಬೇಕು. ನೋಡಿ, ಈಗ ವಡೆ ರೆಡಿಯಾಗಿದೆ, ಬೆಂದಿದೆ ಕೂಡ.
ಈ ರೀತಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ತರಿ ತರಿಯಾಗಿ ರುಬ್ಬಿದ್ರೆ ಈ ರೀತಿ ವಡೆ ಬರೋದು. ಪೂರ್ತಿ ನೈಸ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಬೋಂಡ ರೀತಿ ಆಗೋಗ್ಬಿಡುತ್ತೆ. ಹಂಗಾಗಿ ಈ ರೀತಿಯೇ ಈ ಕನ್ಸಿಸ್ಟೆನ್ಸಿಲೇ ರುಬ್ಕೊಂಡು ನಾನು ಪುನಃ ಹಾಕಿ ತೋರಿಸ್ತಿದ್ದೀನಿ, ನೋಡ್ಬೋದು. ಇದನ್ನು ಅಷ್ಟೇ ತುಂಬಾ ಮಸಾಲೆ ವಡೆ ರೆಡಿ ಆಗುತ್ತೆ ಅಷ್ಟು ಕಾಳಿಗೆ. ನೆಂಟರುಗಳು ಬಂದಾಗ, ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ ಈ ರೀತಿ ಹೆಚ್ಚಾಗಿ ಮಾಡಲೇಬೇಕಾಗತ್ತೆ. ಯಾಕೆಂದರೆ ವಡೆ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನೋದ್ರಿಂದ ಜಾಸ್ತಿ ಖಾಲಿನೇ ಆಗಿಬಿಡುತ್ತೆ. ಹಾಗಾಗಿ ವಡೆ ಜಾಸ್ತಿನೇ ತಗಣಿಕಾಳು ವಡೆ ಇದೆಯಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡಬೇಕು. ಜೊತೆಗೆ ನಾನು ಮಸಾಲೆನ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ಯಾವ ರೀತಿ ಈಗ ಸರ್ವ್ ಮಾಡೋದು ಅಂತ ಈಗ ನೋಡೋಣ. ನಾನೀಗ 2 ಸತ ಮಾತ್ರ ನಿಮಗೆ ತೋರಿಸಿದ್ದೀನಿ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಸೇಮ್ ಎಷ್ಟು ಇಟ್ಟಿತ್ತು ಇದೇ ಮೆಥಡಲ್ಲಿ, ಇದೇ ಪ್ರೊಸೀಜರಲ್ಲಿ ನಾವು ವಡೆಯನ್ನು ಮಾಡುವಂಥದ್ದು. ಈಗ ನೋಡ್ಬೋದು, ಫುಲ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ಸರ್ವ್ ಮಾಡೋಣ. ತಿನ್ನೋದಕ್ಕೆ ರೆಡಿಯಾಗಿದೆ. ಟೀ ಟೈಮಲ್ಲಿ ಆಗ್ಬೋದು ಅಥವಾ ಊಟಕ್ಕಾಗ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಡ್ಲಿ ಪ್ಲಸ್ ವಡೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು, ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಚಟ್ನಿ ಜೊತೆಗೆ, ಚಟ್ನಿ ಅಂತಂದರೆ ಈಗಾಗಲೇ ನಾವು ಮಸಾಲೆ ರುಬ್ಕೊಂಡಿದ್ವಿ ನೋಡಿ, ಅದೇ ಮಸಾಲನ ಸ್ವಲ್ಪ ಎತ್ತಿಟ್ಕೊಂಡು ಇದ್ರ ಜೊತೆಗೆ ನಾವು ಅದನ್ನು ಸೇರಿಸಿ ತಿನ್ನೋದ್ರಿಂದ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಈ ಮಸಾಲೆ ಜೊತೆಗೆ ವಡೆಯನ್ನು ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು, ಟೇಸ್ಟ್ ಯಾವ ರೀತಿ ಬರುತ್ತೆ, ಬರೀ ವಡೆ ತಿನ್ನೋದಕ್ಕೂ ಮಸಾಲೆ ಜೊತೆಗೆ ತಿನ್ನೋದಕ್ಕೂ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.